ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2024ರಲ್ಲಿ ಯಾವ ಎಕ್ಸಾಮ್ ಬರ್ತಿದ್ದಾರೆ ನೀವು, PDO ಆಗಿರ್ಬೋದು, BA ಆಗಿರ್ಬೋದು, PMTC ಆಗಿರ್ಬೋದು, ಹೀಗೆ ಸಾಕಷ್ಟು ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇರ್ತೀರಾ. ಅಂತಹ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾಗ ನಾವು ಯಾವ ಸ್ಕೀಮ್ಸ್ ಗಳನ್ನ ನೋಡಬೇಕು, ರಾಜ್ಯ ಸರ್ಕಾರದ ಸ್ಕೀಮ್ಸ್ ಗಳನ್ನ ನೋಡಬೇಕು, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಗಳನ್ನ ನೋಡಬೇಕು, ಹಾಗೆ ಯಾವುದು ಎವರ್ ಗ್ರೀನ್ ಆಗಿರುವಂತದ್ದು. ಎಲ್ಲ ಬಾರಿ ಕೂಡ ಕ್ವಶನ್ಸ್ ಆಗುತ್ತೆ. 200 ಎಕ್ಸಾಮ್ ನಲ್ಲೂ ಕೂಡ ಅದೇ ಒಂದು ಸ್ಕೀಮ್ಸ್ ಬಗ್ಗೆ ಕ್ವಶನ್ ಆಗಿರುವಂತದ್ದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಸ್ಕೀಮ್ಸ್ ಗಳಿದೆ ಅದರ ಒಂದು ಕ್ವಿಕ್ ರೌಂಡ್ ಅಪ್ ಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೆ ಮುಂದೆ ಬರುವಂತಹ ಒಂದು 2-3 ತರಗತಿಗಳು ಬರೀ ಸ್ಕೀಮ್ಸ್ ಗೆ ರಿಲೇಟೆಡ್ ಆಗಿರುವಂತದ್ದು. ಸುಮ್ಮನೆ ಒಂದು ದಪ್ಪ ಬುಕ್ ತಗೊಂಡು ನಾವು ಅದರಲ್ಲಿ ಇರುವಂತಹ ಸ್ಕೀಮ್ಸ್ ಗಳನ್ನ ಮಾರ್ಕ್ ಮಾಡಿ ಹೈಲೈಟರ್ ಮಾಡಿ ಬಣ್ಣ ಒಂದು ಹೈಲೈಟರ್ ಗಳನ್ನ ಮಾಡ್ಕೊಂತ ಸುಮ್ಮನೆ ಅದರ ಬಗ್ಗೆ ಸಾಕಷ್ಟು ಓದ್ಕೊಳ್ಳೋದು ವ್ಯರ್ಥ ಆಗುತ್ತೆ. ಇರುವಂತಹ ಒಂದು ಪ್ರಚಲಿತವಾಗಿ ಮತ್ತು ಇತ್ತೀಚೆಗೆ ಕೇಳಬಹುದಾದಂತಹ ಯೋಜನೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ರೆ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುವಂತದ್ದು. ಅಂತಹ ಒಂದು 4 ಸ್ಕೀಮ್ಗಳನ್ನ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ಅಟಲ್ ಭೂಜಲ್ ಯೋಜನೆ ಅನ್ನುವಂಥದ್ದು, ABY ಅಥವಾ ಅಟಲ್ ಭೂಜಲ್ ಅಂತಾನೂ ಕರಿತೀವಿ ನಾವು ಅದನ್ನ. ಅದು ಒಂದು ಯೋಜನೆ. ಗರೀಬ್ ಕಲ್ಯಾಣ ರೋಜ್ಗಾರ್ ಅಭಿಯಾನ, ಇದು ಕೂಡ ಪ್ರಚಲಿತವಾಗಿ ಇರುವಂತದ್ದು. ಆಮೇಲೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ, ಇದಂತೂ ಸಾಕಷ್ಟು ಬಾರಿ ಕ್ವಶನ್ ಆಗಿರುವಂತದ್ದು ನಾವು ನೋಡ್ತೇವೆ. ಅನ್ನಪೂರ್ಣ ಯೋಜನೆಗಳು, ಇವುಗಳು ಸಾಕಷ್ಟು ಬಾರಿ ಕ್ವಶನ್ ಕೂಡ ಆಗಿದೆ ಮತ್ತೆ ಮುಂಬರುವಂತಹ ಒಂದು ಎಕ್ಸಾಮ್ಗಳು ಕೂಡ ಇದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವು ರೀಸೆಂಟ್ ಆಗಿ 1-2 ವರ್ಷದ ಹಿಂದೆ ಇವು ಯೋಜನೆ ಅನ್ನುವಂಥದ್ದು ಪ್ರಾರಂಭ ಮಾಡಿರುವಂತದ್ದು. ಹಾಗಾಗಿ ಇವುಗಳ ಮೇಲೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಹೆಚ್ಚಿರೋದ್ರಿಂದ ಒಂದು ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಒಂದು 10 ನಿಮಿಷದೊಳಗೆ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಒಂದು 10 ನಿಮಿಷಕ್ಕೆ ಒಂದು 4 ಸ್ಕೀಮ್ ಅಂತ ನೋಡ್ತಾ ಬಂದ್ರು ನಾವು ಒಂದು ಗಂಟೆ ಒಳಗೆ, ಅಂದ್ರೆ ಮುಂಬರುವಂತಹ ತರಗತಿಗಳು 1 ಗಂಟೆ ಒಳಗೆ ನಾವು ಒಂದು 25-30 ಸ್ಕೀಮ್ಸ್ ಗಳನ್ನ ಕವರ್ ಮಾಡ್ಕೊಂಡ್ರೆ ಎಕ್ಸಾಮ್ಸ್ ಗಳಿಗೆ ಸಾಕಾಗುತ್ತೆ ಅನ್ನುವಂಥ ನಿಟ್ಟಿನಿಂದ ಈ ಕ್ವಿಕ್ ರೌಂಡ್ ಅಪ್ ತರಗತಿಗಳನ್ನು ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಅಟಲ್ ಭೂಜಲ್ ಯೋಜನೆ ಏನ್ ಹೇಳುತ್ತೆ? 2019 ಡಿಸೆಂಬರ್ ನಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ಯೋಜನೆ. ಡಿಸೆಂಬರ್ 25ರಂದು 2019ರಲ್ಲಿ ಪ್ರಾರಂಭ ಆಗುತ್ತೆ. ನಿಮಗೆ ಗೊತ್ತಿದೆ, ಅಂದಿನ ಒಂದು ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನ ಪ್ರಾರಂಭವನ್ನ ಮಾಡುವಂತದ್ದು. ನಂತರ ಚಾಲನೆ ಮಾಡಿದಂತಹ ಸ್ಥಳ ಯಾವುದು? ನವದೆಹಲಿಯ ಒಂದು ವಿಜ್ಞಾನ ಭವನದಲ್ಲಿ ಈ ಒಂದು ಯೋಜನೆಯ ಚಾಲನೆ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಯೋಜನೆ ಯಾಕೆಷ್ಟು ಇಂಪಾರ್ಟೆಂಟ್ ಆಗಿ ತಗೊಂಡಿದ್ದೀನಿ ನಾನು, ಮೊದಲನೇದಾಗಿ ಈ ಯೋಜನೆಯನ್ನು ಯಾಕೆ ತಗೊಂಡಿದ್ದೀನಿ ನೋಡಿ. ವಾಜಪೇಯಿ ಅವರ ಒಂದು 2019ರಲ್ಲಿ 95ನೇ ವರ್ಷದ ಒಂದು ಬರ್ತ್ಡೇ ಆಗಿರುವಂತದ್ದು. ಅವ್ರ ಹುಟ್ಟಿದಿನ ನಾವು 95ನೇ ಜನ್ಮದಿನಾಚರಣೆಯಾಗಿ ಈ ಒಂದು ಸ್ಕೀಮ್ ಅನ್ನ ತೆಗೆದಿದ್ವಿ. ಹಾಗಾದ್ರೆ 2024ರ ವೇಳೆಗೆ ಅವರಿಗೆ 100 ಇಯರ್ಸ್ ಕಂಪ್ಲೀಟೆಡ್, ಅವರ ಜನ್ಮ ದಿನೋತ್ಸವದ 100ನೇ ವರ್ಷದ ಸಂಭ್ರಮಾಚರಣೆಯನ್ನ ನಾವು ಮಾಡ್ತೀವಿ. ಹಾಗಾಗಿ ಈ ಸಾರಿ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ ಇದರ ಮೇಲೂ ಕೂಡ ಕ್ವಶನ್ ಬರುವಂತಹ ಚಾನ್ಸಸ್ ಇರೋದು. ಭೂಜಲ್ ಯೋಜನೆ ಅಥವಾ ಅಟಲ್ ಜಲ ಯೋಜನೆ ಅನ್ನುವಂಥದ್ದು 100ನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಅವರ ಹೆಸರಿನಲ್ಲಿ ಬಂದಂತಹ ಒಂದು ಯೋಜನೆ ಅಟಲ್ ಜಲ್ ಯೋಜನೆ ಏನ್ ಹೇಳ್ತಾ ಇರೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದರ ಉದ್ದೇಶ ಅನ್ನುವಂಥದ್ದು ನೋಡೋದಾದ್ರೆ ಭೂ ಜಲ ಸಂಪನ್ಮೂಲಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕು, ಹಾಗೆ ಸದ್ಬಳಕೆ ಮತ್ತು ನಿರ್ವಹಣೆ, 3 ಬಗ್ಗೆ ಇದು ಕಾನ್ಸೆಪ್ಟ್ ಅನ್ನ ಉದ್ದೇಶವನ್ನ ಹೊಂದಿರುವಂತದ್ದು. ಒಂದು ಸಂರಕ್ಷಣೆ ಮಾಡುವಂಥದ್ದು, ಅಂತರ್ಜಲ ಸಂಪನ್ಮೂಲವನ್ನ ಭೂಜಲ ಸಂಪನ್ಮೂಲವನ್ನ ಸಂರಕ್ಷಣೆ ಮಾಡುವಂಥದ್ದು, ಸದ್ಬಳಕೆ ಮಾಡುವಂಥದ್ದು ಮತ್ತೆ ನಿರ್ವಹಣೆ ಮಾಡುವಂಥದ್ದು, ಅದರ ಬಗ್ಗೆ ತಿಳಿಸುವಂಥದ್ದು. ಹಾಗೆ ಸಮುದಾಯಗಳ ಭಾಗವಹಿಸುವ ಮೂಲಕವಾಗಿ, ಅಂದ್ರೆ ಎಲ್ಲರೂ ಜನರು ಕೂಡಿ ಅಲ್ಲಿ ಭಾಗವಹಿಸುವ ಮೂಲಕವಾಗಿ ಅಂತರ್ಜಲ ನಿರ್ವಹಣೆಯನ್ನ ಮಾಡಬೇಕು. ಅಂತರ್ಜಲ ನಿರ್ವಹಣೆ ಅಂದ್ರೆ ಯಾವ ರೀತಿಯಾಗಿ? ಗಿಡ ನೆಡುವ ಮೂಲಕವಾಗಿ ಅಥವಾ ಇಂಗು ಗುಂಡಿಗಳ ಮೂಲಕವಾಗಿ ಈ ರೀತಿಯ ಆದಷ್ಟು ಪ್ರಮಾಣದಲ್ಲಿ ಒಂದು ಕೊಳವೆ ಬಾವಿಗಳನ್ನ ನಿಯಂತ್ರಣವನ್ನ ಮಾಡುವಂಥದ್ದು. ಇದೆಲ್ಲ ಒಂದು ಭೂಜಲವನ್ನ ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮಗಳು. ನಂತರದಲ್ಲಿ ಇದರ ಒಂದು ರೈತರ ಆದಾಯವನ್ನ ಹೆಚ್ಚಿಸುವಂತಹ ಒಂದು ಕೆಲಸಕ್ಕೆ, ಹಾಗೆ ಭೂಮಿಯಲ್ಲಿ ಕುಸಿದಿರುವಂತಹ ಒಂದು ಅಂತರ್ಜಲ ಮಟ್ಟವನ್ನ ಸುಧಾರಿಸುವಂತಹ ಕಾರ್ಯಕ್ರಮಗಳನ್ನ, ಹಾಗೆ ಅಂತರ್ಜಲದ ಸಮರ್ಪಕ ಬಳಕೆಯ ಆದ್ಯತೆಯನ್ನ ಕೊಡುವಂಥದ್ದು, ಇದೆಲ್ಲ ಈ ಒಂದು ಯೋಜನೆಯ ಉದ್ದೇಶವಾಗಿರುವಂತದ್ದು. ನಂತರದಲ್ಲಿ ಇದನ್ನ ಅನುಷ್ಠಾನಗೊಳ್ಳಲಿರುವಂತಹ ರಾಜ್ಯಗಳು ಯಾವ್ಯಾವು? ಮೊದಲನೇದಾಗಿ ಕರ್ನಾಟಕ, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಈ ಒಂದು ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ಳಲಿರುವಂತಹ ಒಂದು ರಾಜ್ಯಗಳು ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇದರ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ನಾವು ಈ ಹಿಂದೆ 7 ರಾಜ್ಯಗಳ ಬಗ್ಗೆ ನಾನು ತಿಳಿಸಿದ್ರೆ ಈ 7 ರಾಜ್ಯಗಳಲ್ಲಿ ಆಲ್ರೆಡಿ ಈಗ ಜಾರಿಗೆ ಬಂದಿರುವಂತದ್ದು. ಯೋಜನೆಯ ಅನುಷ್ಠಾನದ ಅವಧಿ ನೋಡಿ 2021ರಿಂದ 24-25ರವರೆಗೆ ಇರುವಂತದ್ದನ್ನ ನಾವು ನೋಡ್ತೇವೆ. ಇದರ ಒಂದು ಯೋಜನೆಯ ಒಂದು ವೆಚ್ಚವನ್ನ ನೋಡೋದಾದ್ರೆ 6,000 ಕೋಟಿ ರೂಪಾಯಿಗಳು. ಈ ಯೋಜನೆಯ ಕೇಂದ್ರ ವಲಯದಂತದ್ದು ಯೋಜನೆ ಇದಾಗಿರುವಂತದ್ದು, ಕೇಂದ್ರ ಸರ್ಕಾರದ ಒಂದು ಪ್ರತಿಷ್ಠಿತ ಯೋಜನೆ ಆಗಿರುವಂತದ್ದು. ಸಂಪೂರ್ಣ ವೆಚ್ಚವನ್ನ ನಾವು ಕೇಂದ್ರ ಸರ್ಕಾರವೇ ಭರಿಸುತ್ತೆ, ಅಂದ್ರೆ 100% ಒಂದು ವೆಚ್ಚವನ್ನ ಕೇಂದ್ರ ಸರ್ಕಾರ ಭರಿಸುವಂತದ್ದು. ಈ ಯೋಜನೆಗಾಗಿ ವಿಶ್ವ ಬ್ಯಾಂಕ್ ಭಾರತ ಸರ್ಕಾರದ ಯೋಜನಾ ವೆಚ್ಚ 50% ಸಾಲವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ವಿಶ್ವ ಬ್ಯಾಂಕ್ ನಿಂದ 50% ಒಂದು ಸಾಲವನ್ನ ನಾವು ಪಡೆದಿರುವಂತದನ್ನ ನಾವು ನೋಡ್ತಾ ಬರ್ತೀವಿ. ನಂತರದಲ್ಲಿ ಈ ಯೋಜನೆಯ ದೇಶದಲ್ಲಿ ಒಟ್ಟು 7 ರಾಜ್ಯಗಳಲ್ಲಿ ಒಂದು ಯೋಜನೆ ಪ್ರಾರಂಭ ಆಗಿದೆ. ಹಾಗೆ 78 ಜಿಲ್ಲೆಗಳು, 8,350 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳ್ಳಲಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಹಾಗೆ ಈ ಒಂದು ಯೋಜನೆಯ ಅಂತರ್ಜಲ ಸಂಪನ್ಮೂಲ ಈಗಾಗಲೇ ಕಡಿಮೆ ಇರುವಂತಹ ಪ್ರದೇಶಗಳನ್ನ ಆಯ್ಕೆ ಮಾಡಿ ಅಲ್ಲಿಗೆ ಒಂದು ಒತ್ತು ಕೊಡುವಂತಹ ಒಂದು ಪ್ರಯತ್ನ ಕೂಡ ನಡೆದಿದೆ. ದಶಕಗಳಿಂದ ಬಂದಂತಹ ಒಂದು ಭರ ಆಗಿರ್ಬೋದು, ಅತಿಯಾದಂತಹ ಅಂತರ್ಜಲ ಬಳಕೆಯಿಂದ ಫ್ಲೋರೈಡ್ ಯುಕ್ತಂತಹ ನೀರು ಸಮಸ್ಯೆ ಎದುರಿಸುತ್ತಿರುವಂತಹ ಕರ್ನಾಟಕದ 14 ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಅಂತಹ ಸ್ಥಳದಲ್ಲಿ ಈ ಒಂದು ಅನುಷ್ಠಾನವನ್ನ ಮಾಡಿರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ಇನ್ನು ನಂತರದ ಇದರ ಒಂದು ಕಾರ್ಯಚಟುವಟಿಕೆಗಳನ್ನು ನೋಡೋದಾದ್ರೆ ಜಲ ಬಳಕೆದಾರರ ಒಂದು ಸಂಘಟನೆಯನ್ನ ರಚನೆ ಮಾಡುವುದು. ಅದನ್ನೇ ನಾನು ಫಸ್ಟಿಗೆ ತಿಳಿಸಿದ್ದೀನಿ, ಒಂದು ಸಮುದಾಯವನ್ನ ಒಟ್ಟಿಗೆ ಮಾಡಿ ಇದರ ಒಂದು ಮೂಲಕವಾಗಿ ಯೋಜನೆಯನ್ನ ಪ್ರಾರಂಭ ಮಾಡುವಂಥದ್ದು. ನಂತರ ಅಂತರ್ಜಲ ಸಂಗ್ರಹದ ಒಂದು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವಂಥದ್ದು, ಹಾಗೆ ಜಲದ ಆಯವ್ಯಯಗಳನ್ನ ಅಂದ್ರೆ
ಜಲವನ್ನು ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಉಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಆಯವ್ಯಯನ ರಚನೆ ಮಾಡಬೇಕು. ಹಾಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಲ ಸುರಕ್ಷತೆಗಾಗಿ ಒಂದು ರಚನೆ ಮತ್ತು ಅನುಷ್ಠಾನವನ್ನ ಗೊಳಿಸುವಂತದ್ದು. ಶಿಕ್ಷಣದ ಮೂಲಕವಾಗಿ, ಸಂವಾದದ ಮೂಲಕವಾಗಿ ಒಂದು ಅಂತರ್ಜಲವೊಂದರ ಅರಿವನ್ನ ಜನರಲ್ಲಿ ಮೂಡಿಸಬೇಕಾದಂತಹ ಒಂದು ಕೆಲಸ ಇದರಲ್ಲಿ ನಡೆಯುತ್ತೆ. ನಂತರದ ಒಂದು ಯೋಜನೆಯನ್ನ ನೋಡೋದಾದ್ರೆ ಪ್ರಚಲಿತವಾಗಿ ಇರುವಂತದ್ದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ. ಯಾವುದಕ್ಕೆ ಸಂಬಂಧಪಟ್ಟಿದೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು ನೋಡಿ, 2020 ಜೂನ್ 20 ಈ ಯೋಜನೆಯನ್ನ ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಅನುಷ್ಠಾನ ಕೊಟ್ಟವರು ಕೂಡ ನರೇಂದ್ರ ಮೋದಿ ಅವರೇ. ಬಿಹಾರದ ಕಗೇರಿಯ ಒಂದು ಜಿಲ್ಲೆಯಲ್ಲಿ ತೆಲಿಹಾರ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರು ಈ ಯೋಜನೆಯನ್ನ ಜಾರಿಗೆಗೊಳಿಸ್ತಾರೆ. ಈ ಯೋಜನೆಯ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಏನ್ ಹೇಳುತ್ತೆ ಈ ಯೋಜನೆ, ಕೋವಿಡ್ ಲಾಕ್ ಟೈಮ್ ನಲ್ಲಿ ವಲಸೆ ಕಾರ್ಮಿಕರು ಏನಿದ್ರು ಅವರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸಿಕೊಡುವಂತಹ ಯೋಜನೆ ಇದಾಗಿರುವಂತದ್ದು. ಇದನ್ನ ಹೆಚ್ಚಾಗಿ ಉತ್ತರ ಭಾರತದ ಒಂದು ರಾಜ್ಯಗಳಲ್ಲಿ, ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್ ಇಂತಹ ಒಂದು ರಾಜ್ಯಗಳಲ್ಲಿ ಸುಮಾರು 116 ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಅಂತಹ ಒಂದು ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿರುವಂತದ್ದು. ನಂತರದಲ್ಲಿ ಯೋಜನೆಯ ಕಾರ್ಮಿಕರಿಗೆ ತಾವು ಇರುವಂತಹ ಒಂದು ಜಾಗದಲ್ಲಿ 25 ಬಗೆಯ ಒಂದು ಕೆಲಸವನ್ನ ಸೃಷ್ಟಿಸುವಂತದ್ದು. ಅಂದ್ರೆ ಅಲ್ಲಿರುವಂತಹ ಒಂದು ಸ್ಥಳದಲ್ಲಿಯೇ ಒಂದು ಜಾಗದಲ್ಲಿಯೇ ಕೂಡ ಅಲ್ಲಿ ಏನಿದೆ ಅದ್ರ ಬಗ್ಗೆ ಒಂದು ಉದ್ಯೋಗವನ್ನ ಸೃಷ್ಟಿಸುವಂತಹ ಕೆಲಸ ಈ ಒಂದು ಯೋಜನೆಯಿಂದ ಆಗಿರುತ್ತೆ. ಈ ಯೋಜನೆಗೆ ಒಟ್ಟು 50,000 ಕೋಟಿ ರೂಪಾಯಿಗಳು ಸ್ಯಾಂಕ್ಷನ್ ಆಗಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಲಾಕ್ಡೌನ್ ಸಂದರ್ಭದಲ್ಲಿ ವಿವಿಧ ಒಂದು ಗ್ರಾಮಗಳಿಗೆ ತೆರಳಿದಂತಹ ವಲಸೆ ಕಾರ್ಮಿಕರಿಗೆ ವಾರ್ಷಿಕವಾಗಿ 125 ದಿನಗಳ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸುವಂತದ್ದು. 100 ದಿನಗಳದ್ದು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 2005 ಪ್ರಾರಂಭ ಆಯ್ತಲ್ಲ, ಅದು 100 ದಿನಗಳ ಒಂದು ಕೆಲಸ ಕೊಟ್ರೆ ಈ ಒಂದು ಯೋಜನೆ 125 ದಿನಗಳ ಒಂದು ಉದ್ಯೋಗಾವಕಾಶವನ್ನ ಕಲ್ಪಿಸುತ್ತೆ ಅನ್ನುವಂಥದ್ದು. ಪಂಚಾಯತ್ ಮಟ್ಟದಲ್ಲಿ ಇರುವಂತಹ ಕೆಲಸಗಳಿದೆ, ಕುಡಿಯುವ ನೀರಿನ ಸಮಸ್ಯೆಗೆ ಆಗುವಂತಹ ಕೆಲಸಗಳು, ಹೆದ್ದಾರಿ ಕೆಲಸಗಳು, ರೈಲ್ವೆ ಕೆಲಸಗಳು, ನೈರ್ಮಲ್ಯ ಕೆಲಸಗಳು, ಇಂತಹ ಒಂದು ಸಾಕಷ್ಟು ಒಂದು ಕೆಲಸಗಳು ಏನಿದೆ ಅವು ಆ ಇಲಾಖೆಯ ಮೂಲಕವಾಗಿ ಕೆಲಸವನ್ನ ನಿರ್ವಹಿಸುವಂತಹ ಕೆಲಸವನ್ನ ನೀಡುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗುತ್ತೆ. ಇದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಗೆ ಸಂಬಂಧಪಟ್ಟಂತದ್ದು, ಕಲ್ಯಾಣ್ ರೋಜ್ಗಾರ್ ಯೋಜನೆಗೆ ಸಂಬಂಧಪಟ್ಟಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ಒಂದು ಯೋಜನೆ ಅಂದ್ರೆ 2020-21ನೇ ಸಾಲಿನಲ್ಲಿ ಬಂದಂತಹ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅನ್ನುವಂಥದ್ದು. ಕುಸುಮ್ ಅಂದ ತಕ್ಷಣ ನಿಮ್ಗೆ ನಾವು ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀವಿ, ಕುಸುಮ್ ಅಂತ ಯೋಜನೆ ಬಂದದ್ದು ಯಾವ ಸಂಬಂಧಪಟ್ಟಿದೆ ಅನ್ನುವಂಥದ್ದು ನೆನಪಾಗುತ್ತೆ. ಕುಸುಮ್ ಅನ್ನುವಂಥದ್ದು ಒಂದು ಪುಷ್ಪಕ್ಕೆ ಹೂವಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು. ಅದಲ್ಲ ಯೋಜನೆ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅನ್ನುವಂಥದ್ದು ಸೋಲಾರ್ ಪಂಪ್ ಸೆಟ್ ಗಳಿಗೆ ಅಳವಡಿಸುವಂತಹ ಒಂದು ಯೋಜನೆ ಇದಾಗಿರುವಂಥದ್ದು. ಅಂದ್ರೆ ಸೋಲಾರ್ ಪಂಪ್ ಸೆಟ್ ಗಳನ್ನ ರೈತರಿಗೆ ಒದಗಿಸುವಂತಹ ಯೋಜನೆ ಇದಾಗಿರುತ್ತೆ. ಈಗ ವಿದ್ಯುತ್ ಸರಬರಾಜು ಕಂಪನಿಗಳ ಸಹಯೋಗದಿಂದ ಕರ್ನಾಟಕದಲ್ಲಿ ಸಾಕಷ್ಟು ಇದೆ. ನಾಲ್ಕು-ಐದು ಒಂದು ವಿದ್ಯುತ್ ಸರಬರಾಜು ಕಂಪನಿಗಳಿದೆ. ಮಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹಾಗೆ ಕಲಬುರಗಿ, ಚಾಮುಂಡೇಶ್ವರಿ, ಇಂತಹ ಒಂದು ವಿದ್ಯುತ್ ಸರಬರಾಜು ಕಂಪನಿಗಳ ಒಂದು ಜೊತೆಗೆ ಒಂದು ಟೈಅಪ್ ಮಾಡಿಕೊಂಡು ಇಂತಹ ಯೋಜನೆಗಳನ್ನ ತಂದಿರುವಂತದ್ದನ್ನ ನಾವು ನೋಡ್ತೇವೆ. ನಂತರದಲ್ಲಿ ಈ ಯೋಜನೆ ಅಡಿಯಲ್ಲಿ ಸುಮಾರು ತೆರೆದ ಬಾವಿಗಳಿಗೆ 3 HP ಕೊಡ್ತಾ ಇದ್ದಾರೆ. ಹಾಗೆ ಕೊಳವೆ ಬಾವಿಗಳಿಗೆ, ಬೋರ್ವೆಲ್ಗಳಿಗೆ 7.5 HP ಒಂದು ಸೋಲಾರ್ ಪಂಪ್ ಸೆಟ್ ಗಳನ್ನ ಕೊಡುವಂತಹ ಒಂದು ಕೆಲಸ ಇದಾಗಿರುತ್ತೆ. ಇದಕ್ಕೆ ಅನುದಾನವನ್ನು ನೋಡೋದಾದ್ರೆ 30% ಕೇಂದ್ರ ಸರ್ಕಾರದ ಯೋಜನೆ ಇರುತ್ತೆ. ರಾಜ್ಯ ಸರ್ಕಾರ 50% ಕೊಡುತ್ತೆ. ಒಟ್ಟು 80%, ಇನ್ನು 20% ರೈತರೇ ಹಾಕೋಬೇಕಾಗತ್ತೆ. ಒಟ್ಟು ನೋಡಿ, ಇದರಲ್ಲಿ ಅನುದಾನ ಅನ್ನುವಂಥದ್ದು ಕೇಂದ್ರ ಸರ್ಕಾರ 30 ಕೊಟ್ರೆ ರಾಜ್ಯ ಸರ್ಕಾರ 50 ಕೊಡುತ್ತೆ, ಇನ್ನು 20 ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಕೋಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸುತ್ತೆ. ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸುವಂಥದ್ದು. ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮಾತ್ರ ಈ ಯೋಜನೆಯ ಒಂದು ಫಲಾನುಭವಿ ಸಿಗುವಂತದ್ದು. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಕುಸುಮ ಯೋಜನೆ ಅನ್ನುವಂಥದ್ದು SC/ST ಕಮ್ಯುನಿಟಿ ಅವರಿಗೆ ಮಾತ್ರ ಈ ಯೋಜನೆಯ ಒಂದು ಫಲಾನುಭವ ಸಿಗುವಂತದ್ದು. ಗಂಗಾ ಕಲ್ಯಾಣದಲ್ಲಿ ಈ ಹಿಂದೆ ಏನಾದ್ರು ಆ ಯೋಜನೆಯಲ್ಲಿ ಅವರು ಪಂಪ್ ಸೆಟ್ ಗಳನ್ನ, ಈ ಕೊಳವೆ ಬಾವಿಯನ್ನು ಕೊರೆಸಿದ್ರು ಕೂಡ ಈ ಯೋಜನೆಗೆ ಅರ್ಹರಾಗುವುದಿಲ್ಲ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕು. ಜೊತೆಗೆ ಹೊಸದಾಗಿ ಒಂದು ವಿದ್ಯುತ್ ಸಂಪರ್ಕ ಪಡೆಯುವಂತಹ ಅಥವಾ ಈಗಾಗಲೇ ವಿದ್ಯುತ್ ಸಂಪರ್ಕದಲ್ಲಿರುವಂತಹ ಒಂದು ಕೃಷಿ ಪಂಪ್ ಸೆಟ್ ಗಳಿಗೂ ಕೂಡ ಈ ಯೋಜನೆ ಅನ್ವಯ ಆಗುತ್ತೆ. ಅಂದ್ರೆ ನಾವು ಆಲ್ರೆಡಿ ಈ ಪಂಪ್ ಸೆಟ್ ಗಳನ್ನ ಕೂರಿಸಿದೀವಿ, ಈ ಯೋಜನೆಯನ್ನು ಫಲಾನುಭವ ಪಡಿಬಹುದು, ಏನ್ ಸಮಸ್ಯೆ ಏನಿಲ್ಲ. ಅದರ ಜೊತೆಯಲ್ಲಿ ಕೂಡ ಇದನ್ನು ಕೊಡ್ತೀವಿ. ಆದ್ರೆ ಗಂಗಾ ಕಲ್ಯಾಣ ಯೋಜನೆಯಿಂದ ಏನಾದ್ರೂ ಈ ಯೋಜನೆ ನೀವು ಪಡಿತೀವಿ ಅಂದ್ರೆ ಅದು ಸಾಧ್ಯ ಇರೋದಿಲ್ಲ ಅನ್ನುವಂಥದ್ದು. ನಂತರದಲ್ಲಿ ಮತ್ತೊಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದರಲ್ಲೂ ಅನ್ನಪೂರ್ಣ ಯೋಜನೆ ಏನು ಇದಕ್ಕೆ ಸಂಬಂಧಪಟ್ಟಿದೆ, ಯಾವಾಗ ಬಂತು? 2000ರಿಂದ 2001ರಲ್ಲಿ ಬಂದಂತಹ ಯೋಜನೆ ಅನ್ನಪೂರ್ಣ ಯೋಜನೆ. ಈ ಯೋಜನೆಯ ಜಾರಿಗೊಳಿಸುವವರು ಯಾವ ಸಚಿವಾಲಯ? ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಏನಿದೆ ಅದು ಜಾರಿಗೊಳಿಸಿರುವಂತದ್ದು. ಈ ಯೋಜನೆ ಉದ್ದೇಶ ಏನಾಗಿದೆ? ನಿರ್ಗತಿಕ ವ್ಯಕ್ತಿಗಳಿಗೆ ಆಹಾರ ಭದ್ರತೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿಕೊಂಡು ಈ ಯೋಜನೆಯನ್ನ ಜಾರಿ ಮಾಡಿರುವಂತದ್ದು ನಾವು ನೋಡ್ತೇವೆ. ಈ ಯೋಜನೆಯ ಅನುಸಾರವಾಗಿ ಪ್ರತಿ ತಿಂಗಳು ಒಂದು 10 kg ಅಕ್ಕಿಯನ್ನ ಕೊಡುವಂತಹ ಯೋಜನೆ ಇದಾಗಿದೆ. ಈಗ ಸ್ವಲ್ಪ ವ್ಯತ್ಯಾಸಗಳಾಗಿದೆ, 6 kg ಆಗಿದೆ. ನಾವು 4 kg ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನು ಉಳಿದಂತಹ ಕೆಜಿಗೆ ನಾವು ದುಡ್ಡನ್ನ ಕೊಡುವಂತಹ ವ್ಯವಸ್ಥೆ ಆಗಿದೆ. ಇದೆಲ್ಲ ನಡೆದಿದೆ. ಬಟ್ 2022 ಮತ್ತು 1ರಲ್ಲಿ ಬಂದಾಗ ಕೊಡುವಂತದ್ದು 10 kg ಅಕ್ಕಿಯನ್ನ ಉಚಿತವಾಗಿ ನೀಡುವಂತಹ ಒಂದು ಯೋಜನೆ ಇದಾಗಿರುವಂತದ್ದನ್ನು ನಾವು ನೋಡ್ತೀವಿ ಪ್ರತಿಯೊಬ್ಬರಿಗೆ, ಒಂದು ಫಲಾನುಭವಿಗೆ. ಹಾಗೆ 65 ವರ್ಷವನ್ನ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಒಂದು ನಿರ್ಗತಿಕ ವ್ಯಕ್ತಿಗಳಿಗೆ ಈ ಒಂದು ಯೋಜನೆ ಕೊಡಲಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಸಾಮಾಜಿಕ ಬದ್ಧತೆ ಯೋಜನೆಯ ಅಡಿಯಲ್ಲಿ ಇವರು ಫಲಾನುಭವಿಗಳಾಗಿದ್ರೆ ಇವರು ಒಂದು ಅರ್ಹತೆಯನ್ನ ಹೊಂದಿರುವುದಿಲ್ಲ ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥದ್ದು ಅನ್ನಪೂರ್ಣ ಯೋಜನೆ.
ಇದಿಷ್ಟು ಯೋಜನೆ ಅನ್ನುವಂಥದ್ದು ಸಾಕಷ್ಟು ಪ್ರಚಲಿತವಾಗಿರುವಂಥದ್ದು 2024ರ ಒಂದು ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಮುಂದಿನ ಒಂದು ತರಗತಿ ಮತ್ತೊಂದಿಷ್ಟು ರೌಂಡ್ ಅಪ್ ಗಳನ್ನ ಮತ್ತೊಂದಿಷ್ಟು ಸ್ಕೀಮ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.